ಪ್ರತಿ ವಾರ OTT ರೆಕಮೆಂಡೇಶನ್ಸ್ನ ಕೊಡೋ ನಮಗೆ ಅತ್ಯಂತ ಹೆಚ್ಚಾಗಿ ಬಂದಂತಹ ರಿಕ್ವೆಸ್ಟು ನಮ್ಮ ಕನ್ನಡದಲ್ಲೇ ಇರೋ ಅಥವಾ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗಿರುವಂತಹ ವೆಬ್ ಸೀರೀಸ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ನಿಮ್ಮ ರಿಕ್ವೆಸ್ಟ್ ಮೇರೆಗೆನೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೇನೆ ಇವತ್ತಿನ ವಿಡಿಯೋ. ಈ ಕಂಟೆಂಟ್ ಅಲ್ಲಿ ನಾವು ಕನ್ನಡದಲ್ಲಿ ಅವೈಲಬಲ್ ಇರುವಂತಹ ಸಮ್ ಆಫ್ ದ ಗ್ರೇಟ್ ವೆಬ್ ಸೀರೀಸ್ಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ ಒಂದೊಂದಾಗೆ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಿಮ್ಮ ಕೋರಿಕೆ ಮೇಲೆನೆ ಈ ಕಂಟೆಂಟ್ ಅನ್ನ ಮಾಡ್ತಾ ಇದೀನಿ. ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಂಬರ್ 1, ಇನ್ಸ್ಪೆಕ್ಟರ್ ರಿಷಿ. ಕಾಡಿನ ಹಲವೆಡೆ ಸೀರಿಯಲ್ ಮರ್ಡರ್ಗಳು ಆಗ್ತಾ ಇದಾವೆ, ಅದು ಕೂಡ ಒಂದೇ ಪ್ಯಾಟರ್ನ್ ನಲ್ಲಿ. ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೊರಟಾಗ ಎದುರಾಗೋದೆ ವನರಾಜಿ ಅನ್ನುವಂತಹ ವಿಚಿತ್ರವಾದ ಶಕ್ತಿ. ಏನ್ ಈ ಸ್ಪಿರಿಟ್ ನ ಕತೆ? ಅದಕ್ಕೂ ನಮ್ ಮೇನ್ ಕ್ಯಾರೆಕ್ಟರ್ ಆಗಿರುವಂತಹ ಇನ್ಸ್ಪೆಕ್ಟರ್ ರಿಷಿಗೂ ಏನ್ ಸಂಬಂಧ? ಅವನಿಂದ ಈ ಮರ್ಡರ್ಸ್ ನ ನಿಲ್ಸೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಸೀರೀಸ್ ನ ಹಲವು ಭಾಗಗಳಲ್ಲಿ ಗೂಸ್ ಬಂಪ್ಸ್ ಬರುತ್ತೆ. ಆ ಕ್ಯಾರೆಕ್ಟರೈಸೇಷನ್, ವನರಾಚಿ ಎನ್ನುವಂತಹ ಶಕ್ತಿನ ಎಲಿವೇಟೆಡ್ ಆಗಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಎಲ್ಲವೂ ಈ ಸೀರೀಸ್ ನೋಡೋ ಎಕ್ಸ್ಪೀರಿಯನ್ಸ್ ನ ಯಾವುದೋ ಲೆವೆಲ್ಗೆ ತಗೊಂಡು ಹೋಗಿತ್ತು. ಇನ್ಫ್ಯಾಕ್ಟ್ ಇದರ ವನರಾಚಿ BGM ಅಂತೂ ಇನ್ನೂ ತರಳೆ ಕೂತ್ಬಿಟ್ಟಿದೆ ಗುರುವೆ, ಅಷ್ಟು ಇಂಟ್ರಗ್ಯೂಯಿಂಗ್ ಆಗಿತ್ತು. JS ನಂದಿನಿ ಅವರು ಇದನ್ನ ಡೈರೆಕ್ಟ್ ಮಾಡಿದ್ದು, ನವೀನ್ ಚಂದ್ರ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾರರ್ ಥ್ರಿಲ್ಲರ್ಸ್ ನ ಇಷ್ಟಪಡೋರ್ಗೆ ಇದನ್ನ ನೋಡಿದ್ಮೇಲೆ ಸಿಗುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಗುರುವೆ. 7.2 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ನಮ್ಮ ಕನ್ನಡದಲ್ಲೇ ಅವೈಲಬಲ್ ಇದೆ. 55 ನಿಮಿಷದಿಂದ 1 ಗಂಟೆಯ 10 ಎಪಿಸೋಡ್ಗಳನ್ನ ಈ ಸೀರೀಸ್ ಹೊಂದಿದೆ. ನಂಬರ್ 2, ಸೀಕ್ರೆಟ್ ಆಫ್ ಶಿಲೆದಾರ್ಸ್. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ಗೆ ಸೇರ್ಕೊಳ್ಳುವಂತಹ ಈ ವೆಬ್ ಸೀರೀಸ್ ನಲ್ಲಿ ರಾಜೀವ್ ಖಂಡೇಲ್ವಾಲಾ, ಆಶಿಶ್ ವಿದ್ಯಾರ್ಥಿ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಆದಿತ್ಯ ಸರೋಪ್ದಾರ್ ಇಲ್ಲಿನ ಡೈರೆಕ್ಟರ್. ಈ ಸೀರೀಸ್ ಬೇಸ್ ಆಗಿರೋದು ಟ್ರೆಜರ್ ಹಂಟ್ ಮೇಲೆ. ಅಂತಿಂತ ಟ್ರೆಜರ್ ಅಲ್ಲ ಗುರುವೆ, ಇದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಸಂಬಂಧಪಟ್ಟಿರುವಂತಹ ಟ್ರೆಜರು. ಸೀರೀಸ್ ನಲ್ಲಿ 25ರಿಂದ 30 ನಿಮಿಷದ 6 ಎಪಿಸೋಡ್ಗಳಿದೆ. ಒಂದು ಸಿನಿಮಾ ನೋಡಿ ಮುಗಿಸಿದ ಫೀಲ್ ಬಂತು ನನಗೆ. ಈ ಸೀರೀಸು ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಜಾನರ್ ಅಲ್ಲಿ ಇಂಡಿಯನ್ ವೆಬ್ ಸೀರೀಸ್ಗಳು ಬಂದಿರೋದು ಬಹಳ ಕಮ್ಮಿ. 7.5 IMDb ರೇಟಿಂಗ್ ನೊಂದಿಗೆ ಈ ಸೀರೀಸ್ ಹಾಟ್ ಸ್ಟಾರ್ ಅಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲಬಲ್ ಇದೆ. ಇದೊಂದು ಗ್ರೇಟ್ ವಾಚ್, ಖಂಡಿತ ಮಿಸ್ ಮಾಡ್ಕೋಬೇಡಿ ಗುರುವೆ. 30ರಿಂದ 40 ನಿಮಿಷದ 6 ಎಪಿಸೋಡ್ಗಳನ್ನ ಈ ಸೀರೀಸ್ ಹೊಂದಿದೆ. ನಂಬರ್ 3, ಕೌಫ್. ನಮ್ಮಲ್ಲಿ ಹಾರರ್ ಫಿಲಮ್ಸ್ ಗಳನ್ನ ನೋಡೋರ ಸಂಖ್ಯೆ ಯಾಕೋ ಗೊತ್ತಿಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಬೂಲ್ ಬುಲಯ್ಯ 3, ಸ್ತ್ರೀ 2 ಅಂತಹ ಹಿಂದಿ ಸಿನಿಮಾಗಳು ಒಳ್ಳೆ ನಂಬರ್ಸ್ ಅನ್ನೇ ಪಡ್ಕೊಂಡಿದ್ರು. ಅವು ಕಾಮಿಡಿ ಸಿನಿಮಾಗಳ ಟ್ಯಾಗ್ ಅನ್ನ ಕೂಡ ಹೊಂದಿದ್ವು. ಬಟ್ ಈ ಡೈಯಿಂಗ್ ಜಾನರ್ ಅಲ್ಲಿ ಸಿನಿಮಾ ಏನು, ವೆಬ್ ಸೀರೀಸೇ ಮಾಡ್ತೀವಿ ಅಂತ ಕೈ ಹಾಕಿದೆ ಈ ತಂಡ. ಸ್ಮಿತಾ ಸಿಂಗ್ ಇದನ್ನ ರಚಿಸಿದ್ದು. ಮೋಹಿಕಾ ಪವಾರ್, ಪ್ರಿಯಾಂಕಾ ಸೇತ್ಯಾ, ರಾಜ್ ಕಪೂರ್ ಇನ್ನು ಮುಂತಾದವರು ಇಲ್ಲಿ ಮೇನ್ ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ರೈಟರ್ಗಳು ಆ ಸನ್ನಿವೇಶವನ್ನ ಹೇಗೆ ಊಹೆ ಮಾಡ್ಕೊಂಡ್ರು, ಆ ಥಾಟ್ಸ್ ಹೇಗೆ ಅವ್ರಿಗೆ ಹಿಟ್ಟಾಯ್ತು ಅನ್ನೋದೇ ನನಗೊಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಕೆಟ್ಟ VFX ಹಾಕಿ ಗೋಡೆ ಪಲ್ಲಿ ತರ ಇರುವಂತಹ ಮಖಗಳನ್ನ ದೆವ್ವಗಳಾಗಿ ತೋರಿಸದೆ ಆದಷ್ಟು ನ್ಯಾಚುರಲ್ ಆಗಿದೆ. ಇಲ್ಲಿನ ಪ್ರೆಸೆಂಟೇಷನ್ ಅಂಡ್ ಪರ್ಫಾರ್ಮೆನ್ಸ್ ಗಳು ಕೂಡ ಅಷ್ಟೇ ಶಾರ್ಪ್ ಆಗಿದೆ. ದೆಹಲಿಯ ಒಂದು ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಕತೆ ಸೆಟ್ ಆಗಿದ್ದು, ಅಲ್ಲಿ ಬಹಳಷ್ಟು ಹುಡುಗಿಯರು ಎಷ್ಟೋ ಕನಸನ್ನ ಕಟ್ಕೊಂಡು ಅಲ್ಲಿಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಅವ್ರಿಗೆ ಎದುರಾಗದೆ ಬೇರೆ ಏನಾಯ್ತು, ಏನು ಇನ್ಸಿಡೆಂಟ್ಸ್ಗೆ ಕಾರಣ, ಇದೆಲ್ಲ ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಹಾರರ್ ಸಿನಿಮಾಗಳು, ಸೀರೀಸ್ಗಳು ನಿಮ್ಗೆ ಕಿಕ್ ಕೊಡುತ್ತೆ ಅಂದ್ರೆ ಇದೊಂದು ಗ್ರೇಟ್ ವಾಚ್ ಅಂತ ಹೇಳ್ತೀನಿ. ಮಿಸ್ ಮಾಡ್ಬಿಡಿ. 7.8 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. 45ರಿಂದ 55 ನಿಮಿಷದ 8 ಎಪಿಸೋಡ್ಗಳು ಇಲ್ಲಿರುತ್ತೆ. ನಂಬರ್ 4, ಮುಂಬೈ ಡೈರೀಸ್ 26/11. 2008ರ ಮುಂಬೈ ಬ್ಲಾಸ್ಟ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಗುರುವೆ. ಅದರಲ್ಲಿ ಪ್ರಾಣ ಕಳ್ಕೊಂಡವ್ರು ಎಷ್ಟೋ ಜನ, ಹುತಾತ್ಮರಾದ ಸೈನಿಕರೆಷ್ಟೋ. ಈ ಸೀರೀಸ್ ಬೇಸ್ ಆಗಿರೋದು ಘಟನೆಯ ದಿನದಂದೇ. ಎಸ್ಪೆಷಲಿ ಆ ದಿನ ಮುಂಬೈನ ಮೆಡಿಕಲ್ ಕೇರ್ ಅಂದ್ರೆ ಆಸ್ಪತ್ರೆಗಳು ಹೇಗೆ ಅನಿರೀಕ್ಷಿತ ಪೇಷಂಟ್ ಕೌಂಟ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಒದ್ದಾಡ್ತು, ಬಾಂಬ್ ಬ್ಲಾಸ್ಟ್ ನ ಇಂಪ್ಯಾಕ್ಟ್ ಹೇಗಿತ್ತು ಆ ಜನರ ಮೇಲೆ ಅನ್ನೋದನ್ನ ಈ ಸೀರೀಸ್ ಎಕ್ಸ್ಪ್ಲೋರ್ ಮಾಡುತ್ತೆ. ಸೀರೀಸ್ ಥ್ರಿಲ್ ಹಾಗೂ ಡ್ರಾಮಾನ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಈ ಸೀರೀಸು ನಿಮ್ಮನ್ನ ಎಮೋಷನಲಿ ಅಳ್ಳಾಡ್ಸೋ ಕೆಪಾಸಿಟಿಯನ್ನ ಖಂಡಿತ ಹೊಂದಿದೆ ಅಂದ್ರೆ ತಪ್ಪಾಗಲ್ಲ. ಒಂದು ಒಳ್ಳೆ ಎಮೋಷನಲ್ ಬ್ಯಾಲೆನ್ಸ್, ಥ್ರಿಲ್ ಎಲ್ಲ ಇರುವಂತಹ ವೆಬ್ ಸೀರೀಸ್ ನ ಟ್ರೈ ಮಾಡಬೇಕು ಅಂತಂದ್ರೆ ಈ ಸೀರೀಸು ಖಂಡಿತ ಒಂದು ಗುಡ್ ಚಾಯ್ಸ್ ಅಂತ ಹೇಳ್ತೀನಿ. ಪ್ರೈಮ್ ವಿಡಿಯೋನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇರುವಂತಹ ಈ ಸೀರೀಸು 8.4 IMDb ರೇಟಿಂಗ್ ಅನ್ನ ಪಡ್ಕೊಂಡಿದೆ. 30ರಿಂದ 40 ನಿಮಿಷದ 8 ಎಪಿಸೋಡ್ಗಳು ಈ ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂಬರ್ 5, ದಹಾದ್. ರುಚಿಕಾ ಒಬೇರಾಯ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ ಸೋನಾಕ್ಷಿ ಸಿನ್ಹಾ, ಗುಲ್ಶನ್ ದೇವಯ್ಯ, ವಿಜಯ್ ವರ್ಮಾ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಾಜಸ್ಥಾನ್ನ ಹಲವೆಡೆ ಸೀರಿಯಲ್ ಮರ್ಡರ್ಗಳು ಆಗ್ತಾ ಇವೆ. ಅಂಡ್ ಇವು ಮೇಲ್ನೋಟಕ್ಕೆ ಸೂಸೈಡ್ ಅಂತ ಶುರುನಲ್ಲಿ ಅನ್ಸಿದ್ರು, ಒಂದೇ ಪ್ಯಾಟರ್ನ್ ನಲ್ಲಿ ಇದ್ದ ಕಾರಣ ಅದು ಮರ್ಡರ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂಡ್ ಇದರ ಹಿಂದೆ ಇರೋದು ಸಾಧಾರಣ ಟೀಚರ್. ಏನ್ ಇವನು ಮರ್ಡರ್ ಮಾಡೋದಕ್ಕೆ ಕಾರಣ, ಇವನನ್ನ ಪೊಲೀಸ್ ಅವರು ಹಿಡಿದಾಕ್ತಾರ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಮರ್ಡರರ್ ನ ಬ್ಯಾಕ್ ಗ್ರೌಂಡ್ ಎಸ್ಟಾಬ್ಲಿಷ್ ಮಾಡ್ತಾ ಅಲ್ಲಲ್ಲಿ ಇನ್ವೆಸ್ಟಿಗೇಷನ್ ಸೀನ್ಸ್ ನ ಇಟ್ಟು ಕೊನೆವರೆಗೂ ಆಡಿಯನ್ಸ್ ಗಳು ಇಂಟ್ರೆಸ್ಟ್ ನ ಕಳ್ಕೊಳ್ಳದ ಹಾಗೆ ನೋಡ್ಕೊಂಡಿದ್ದಾರೆ. ಸೋನಾಕ್ಷಿ ಸಿನ್ಹಾ ಹಾಗೂ ಗುಲ್ಶನ್ ದೇವಯ್ಯ ಅವರ ಪರ್ಫಾರ್ಮೆನ್ಸ್ ಅವರ ರೀಸೆಂಟ್ ವರ್ಕ್ಸ್ ಕಂಪೇರ್ ಮಾಡಿದ್ರೆ ದ ಬೆಸ್ಟ್ ಅಂತಾನೆ ಹೇಳ್ಬೇಕು. ಇನ್ನು ಇವರಿಬ್ಬರ ಪರ್ಫಾರ್ಮೆನ್ಸ್ ಒಂದು ತೂಕ ಆದ್ರೆ, ವಿಲನ್ ಆಗಿ ಕಾಣಿಸ್ಕೊಂಡಿರುವಂತಹ ವಿಜಯ್ ವರ್ಮಾ ಅವರ ಪರ್ಫಾರ್ಮೆನ್ಸ್ ಇನ್ನೊಂದು ತೂಕ.
ಅವ್ರ ಕಣ್ಣಲ್ಲೇ ಎಷ್ಟೋ ಭಯನ ಹುಟ್ಟಾಕ್ಸ್ಬಿಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಕ್ರೈಮ್ ಥ್ರಿಲ್ಲರ್ನ ನೋಡೋದಕ್ಕೆ ಒಂದು ಒಳ್ಳೆ ಸೀರೀಸ್ನ ಹುಡುಕ್ತಾ ಇದ್ದವ್ರು ನೀವಾಗಿದ್ರೆ ದಹಾದ್ ಒಂದು ಗ್ರೇಟ್ ವಾಚ್. 7.6 IMDb ರೇಟಿಂಗ್ ನೊಂದಿಗೆ ನಮ್ಮ ಭಾಷೆಯಲ್ಲೇ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. 50 ನಿಮಿಷದ ಆವರೇಜ್ ರನ್ ಟೈಮ್ನ 8 ಎಪಿಸೋಡ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂಬರ್ 6 ಬ್ರೀತ್. ಚಿಕ್ಕಂದಿನಿಂದ ನಾವು ನೋಡ್ಕೊಂಡು ಬಂದಿರೋ ಕಥೆಗಳಲ್ಲಿ ಒಬ್ಬ ಹೀರೋ ಇರ್ತಾನೆ ಅಂಡ್ ಒಬ್ಬ ವಿಲನ್ ಇರ್ತಾನೆ. ನಮ್ ಹೀರೋ ಗೆಲ್ಬೇಕಪ್ಪ ಅಂತ ನಾವೆಲ್ಲರೂ ಕೋರ್ಕೊಳ್ತಾ ಇರ್ತೀವಿ. ಬಟ್ ಈ ಸೀರೀಸ್ ನೋಡಿದ್ಮೇಲೆ ನಾವು ಹೀರೋ ಸೈಡ್ ತಗೋಬೇಕಾ ವಿಲನ್ ಸೈಡ್ ತಗೋಬೇಕಾ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ ಗುರುವೆ. ಮಾಯಾಂಕ್ ಶರ್ಮಾ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ ಆರ್ ಮಾಧವನ್, ಅಮಿತ್ ಸಾದ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಕತೆ ಸುತ್ತೋದು ಡ್ಯಾನಿ ಪ್ಲೇಡ್ ಬೈ ಆರ್ ಮಾಧವನ್ ಮತ್ತು ಕಬೀರ್ ಪ್ಲೇಡ್ ಬೈ ಅಮಿತ್ ಸಾದ್. ಡ್ಯಾನಿ ಒಬ್ಬ ನಾರ್ಮಲ್ ವ್ಯಕ್ತಿ, ತನ್ನ ಮಗನಾದ ಜೋಶ್ ಜೊತೆಗೆ ಆರಾಮಾಗಿ ಕಾಲ ಕಳೀತಾ ಇರ್ತಾನೆ. ದುರದೃಷ್ಟವಶಾತ್ ಜೋಶ್ಗೆ ಲಂಗ್ಸ್ ನ ಕಾಯಿಲೆ ಒಂದು ಶುರುವಾಗಿ ಬ್ರೀತಿಂಗ್ ಸಮಸ್ಯೆ ಉಂಟಾಗುತ್ತೆ. ಲಂಗ್ಸ್ ನ ಡೊನೇಟ್ ಮಾಡೋರನ್ನ ಡ್ಯಾನಿ ಹುಡುಕ್ತಿದ್ದಾಗ ಹಲವಾರು ಸೀರಿಯಲ್ ಕಿಲ್ಲಿಂಗ್ ನಲ್ಲಿ ಭಾಗಿಯಾಗ್ತಾನೆ. ಇದೇನು ಮಗನ್ಗೆ ಡೋನರ್ ಹುಡುಕೋದಕ್ಕೆ ಹೋಗಿ ಇವನೇ ಯಾಕೆ ಮರ್ಡರ್ ಮಾಡ್ತಿದ್ದಾನೆ ಅಂತ ಕೇಳೋದಾದ್ರೆ ಈ ಸೀರೀಸ್ ಅದಕ್ಕೆ ಉತ್ತರ ಕೊಡುತ್ತೆ. ಇಲ್ಲಿ ತೋರಿಸಿರುವಂತಹ ಅಪ್ಪ ಮಗನ ಬಾಂಡಿಂಗು ಬೇರೆ ಕಡೆ ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಗುರುವೆ. ಕ್ರೈಮ್ ಥ್ರಿಲ್ಲರ್ ಲೋವರ್ಸ್ಗೆ ಬ್ರೀತ್ ಒಂದು ಗ್ರೇಟ್ ವಾಚ್. ನಮ್ಮ ಭಾಷೆಯಲ್ಲಿ ಪ್ರೈಮ್ ವಿಡಿಯೋನಲ್ಲಿ ಸಿಗುತ್ತೆ ವಿತ್ 7.6 IMDb ರೇಟಿಂಗ್. ಇಲ್ಲಿ 40 ನಿಮಿಷದ 8 ಎಪಿಸೋಡ್ಗಳಿದಾವೆ. ನಂಬರ್ 7 ಆರ್ಯ. ಈ ಸೀರೀಸ್ ನಲ್ಲಿ ಲೀಡ್ ಆಗಿ ಸುಷ್ಮಿತಾ ಸೇನ್ ಕಾಣಿಸ್ಕೊಂಡಿದ್ದಾರೆ ಅಂಡ್ ಇವರು ಇಂತಹ ಒಳ್ಳೆ ರೋಲ್ ನಲ್ಲಿ ಈ ಹಿಂದೆ ಕಾಣಿಸ್ಕೊಂಡೇ ಇರಲಿಲ್ಲ. ಅಂಡ್ ಈಗ ಇದು ರಿಲೀಸ್ ಆದ್ಮೇಲೆ ಕೂಡ ಇಷ್ಟು ಒಳ್ಳೆ ರೋಲು ಅವ್ರಿಗೆ ಸಿಕ್ಕಿಲ್ಲ. ಆರ್ಯ ಎಂಬ ಪಾತ್ರದಲ್ಲಿ ಅವರು ಇಲ್ಲಿ ಕಾಣಿಸ್ಕೊಂಡಿದ್ದು ಅವಳ ಗಂಡ ಡ್ರಗ್ಸ್ ನ ಖುದ್ದಾಗಿ ಬೆಳೆದು ಮಾರುವಂತಹ ವ್ಯಕ್ತಿ. ಆದ್ರೆ ಸಡನ್ ಆಗಿ ಒಂದಿನ ಒಬ್ಬ ಬಂದು ಇವನನ್ನ ಶೂಟ್ ಮಾಡಿ ಎಸ್ಕೇಪ್ ಆಗ್ತಾನೆ. ಅದು ಮನೆಯವರ ಮುಂದೆನೆ. ಈ ಮರ್ಡರ್ ಮಾಡಿದ್ಯಾರು, ಏನದಕ್ಕೆ ಕಾರಣ, ಈ ಘಟನೆ ಹೇಗೆ ಪರಿವಾರವನ್ನ ಅಫೆಕ್ಟ್ ಮಾಡ್ತು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಸೀರೀಸು ಆಡಿಯನ್ಸ್ ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ. ಯಾವ ಒಂದು ಹಂತದಲ್ಲೂ ಇದು ನನಗೆ ಬೋರ್ ಹೊಡಿಸ್ತದೆ ಅಥವಾ ಮುಂದೇನಾಗುತ್ತೆ ನನಗೆ ಗೊತ್ತು ಅಂತ ಹೇಳೋದಕ್ಕಾಗಲ್ಲ. ಕ್ರೈಮ್ ಡ್ರಾಮಾ ಇಷ್ಟಪಡೋರಿಗೆ ಇದು ಖಂಡಿತ ಒಂದು ಟ್ರೀಟ್. ಜಿಯೋ ಹಾಟ್ಸ್ಟಾರ್ ನಲ್ಲಿ ಕನ್ನಡದಲ್ಲಿ ಇರುವಂತಹ ಈ ಸೀರೀಸ್ಗೆ 7.7 IMDb ರೇಟಿಂಗ್ ಸಿಕ್ಕಿದೆ. ನಂಬರ್ 8 ಅಂಧೇರಾ. ಇದು ರಾಘವ್ ಧಾರ್ ಅವರು ಡೈರೆಕ್ಟ್ ಮಾಡಿ ಪ್ರಿಯಾ ಬಾಪಟ್, ಸುರ್ವೀನ್ ಚಾವ್ಲಾ, ಕರಣ್ ಮಲ್ಹೋತ್ರಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ವೆಬ್ ಸೀರೀಸ್. ಮುಂಬೈನಲ್ಲಿ ಹೇಗೆ ಒಂದು ಸಣ್ಣ ಮಿಸ್ಸಿಂಗ್ ಕೇಸು ದೊಡ್ಡ ಹಾರರ್ ಟ್ರಾಜಿಡಿ ಆಗಿ ಬದಲಾಯಿತು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಆಕ್ಚುಲಿ ಕಥೆಯ ಪ್ಲಾಟ್ ಅಲ್ಲಿ ಸಾಕಷ್ಟು ಡೆಪ್ತ್ ಇದೆ. ಬಟ್ ಇಲ್ಲಿ ಅದರ ಒನ್ ಲೈನರ್ ನಾನು ಕೊಟ್ಟರು ನೀವು ಅದನ್ನ ನೋಡ್ಬೇಕಾದ್ರೆ ನಿಮ್ಮ ಮಜಾ ಹಾಳಾಗ್ಬೋದು ಅನ್ನೋದೇ ನನ್ನ ಒಪಿನಿಯನ್. ಸೊ ಹಾಗಾಗಿ ಅದನ್ನ ಹೇಳ್ತಾ ಇಲ್ಲ. ಇಲ್ಲಿ ಸೈಕಾಲಜಿ ಹಾರರ್ ನ ಬ್ಲೆಂಡ್ ಮಾಡಿರುವಂತಹ ರೀತಿ ಸಖತ್ ಕನ್ವಿನ್ಸಿಂಗ್ ಆಗಿತ್ತು. ಆಕ್ಚುಲಿ ಇಲ್ಲಿ ಏನೇನನ್ನು ಸುಮ್ನೆ ಮುಖದ ಮೇಲೆ ಎಸ್ತು ಇದನ್ನ ನಂಬು ಅಂತ ಹೇಳಿಲ್ಲ. ಎಲ್ಲದಕ್ಕೂ ಒಂದು ಒಳ್ಳೆ ರೌಂಡ್ ಆಫ್ ಖಂಡಿತ ಸಿಕ್ಕಿದೆ. ಬಟ್ ಈ ಕತೆ ಕವರ್ ಮಾಡೋದಕ್ಕೆ ಇವರು ತಗೊಂಡಿರುವಂತಹ 8 ಎಪಿಸೋಡ್ಗಳು ಜಾಸ್ತಿ ಆಯ್ತು. ಇದನ್ನ 6 ಎಪಿಸೋಡ್ಗಳಲ್ಲಿ ಕನ್ಕ್ಲೂಡ್ ಮಾಡಬಹುದಿತ್ತು. ಹಾರರ್ ಜಾನರ್ ಅಲ್ಲಿ ಏನಾದ್ರೂ ನೋಡಬಹುದು ಅಂತ ಅನ್ಕೋತಾ ಇದ್ರೆ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ಒನ್ ಟೈಮ್ ವಾಚ್. ನಮ್ಮ ಭಾಷೆಯಲ್ಲೇ ಪ್ರೈಮ್ ವಿಡಿಯೋನಲ್ಲಿ ಈ ಸೀರೀಸ್ ಅವೈಲಬಲ್ ಇದೆ ವಿತ್ 6.8 IMDb ರೇಟಿಂಗ್. ಇಲ್ಲಿ 30 ರಿಂದ 40 ನಿಮಿಷದ 8 ಎಪಿಸೋಡ್ಗಳು ಇದಾವೆ. ನಂಬರ್ 9 ಕ್ರಿಮಿನಲ್ ಜಸ್ಟಿಸ್. ಈ ಸೀರೀಸ್ ಬಗ್ಗೆ ನಾನು ಎಷ್ಟು ಹೊಗಳಿದ್ರು ಕಮ್ಮಿನೇ. ಪಂಕಜ್ ತ್ರಿಪಾಠಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದು ಅವರ ಪರ್ಫಾರ್ಮೆನ್ಸ್ ಒಂದು ಮಾಸ್ಟರ್ ಕ್ಲಾಸ್ ಅಂತ ಹೇಳ್ಬೋದು. ಈ ಸೀರೀಸ್ ನ 4 ಸೀಸನ್ಗಳು ಬಂದ್ವು. 4ರಲ್ಲೂ ಬೇರೆ ಬೇರೆ ಕೇಸ್ನ ಹಿಯರಿಂಗ್ಗಳು, ಕೋರ್ಟ್ ರೂಮ್ ಡ್ರಾಮಾ ನೋಡೋದಕ್ಕೆ ಸಿಗುತ್ತೆ. ಹಾನೆಸ್ಟ್ಲಿ ಆ 4 ಸೀಸನ್ ನಲ್ಲೂ ಇವರು ಆರಿಸ್ಕೊಂಡಿರುವಂತಹ ಕತೆ ಇರ್ಬೋದು, ಅದರ ಎಕ್ಸಿಕ್ಯೂಷನ್ ಇರ್ಬೋದು, ನಿಮ್ಮನ್ನ ಖಂಡಿತ ಇಂಪ್ರೆಸ್ ಮಾಡುತ್ತೆ. ಇಲ್ಲಿನ ಪ್ರತಿ ಮುಖ್ಯ ಪಾತ್ರಕ್ಕೂ ತನ್ನದೇ ಆದಂತಹ ವಿಶೇಷತೆ ಇದೆ, ಒಂದು ಆರ್ಕ್ ಇದೆ. ಇಷ್ಟು ಮಾತ್ರ ಅಲ್ಲ, ಇವರು ಸ್ಟೋರಿನ ಎಂಗೇಜಿಂಗ್ ಆಗಿ ಇಟ್ಟಿರುವಂತಹ ರೀತಿ ಕೂಡ ಇಷ್ಟ ಆಗುತ್ತೆ. ನನ್ನ ಪ್ರಕಾರ ಈ ಸೀರೀಸು ಕೋರ್ಟ್ ರೂಮ್ ಡ್ರಾಮಾನ ಇಷ್ಟಪಡೋರಿಗೆ ಒಂದು ಒಳ್ಳೆ ವಾಚ್. 8.1 IMDb ರೇಟಿಂಗ್ ನೊಂದಿಗೆ ಈ ಸೀರೀಸ್ ನಮ್ಮ ಭಾಷೆಯಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವೈಲಬಲ್ ಇದೆ. ನಂಬರ್ 10 ವದಂತಿ. ಆಂಡ್ರೂ ಲೂಯಿಸ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ SJ ಸೂರ್ಯ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಪ್ಲಾಟ್ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹ್ಯಾಂಪರ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಂಪಲ್ ಆಗಿ ಹೇಳೋದಾದ್ರೆ ವೆಲೋನಿ ಎಂಬ ಸಾಧಾರಣ ಹೆಣ್ಣು ಮಗುವಿನ ಮರ್ಡರ್ ನ ಕೈಗೆತ್ಕೊಳ್ಳುವಂತಹ SI ವಿವೇಕ್ ನ ಕತೆ ಇದು. ಇಲ್ಲಿನ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ, ಆಳವಾಗಿದೆ. 8 ಎಪಿಸೋಡ್ಗಳ ಈ ಸೀರೀಸ್ ನಲ್ಲಿ 6 ರಿಂದ 7ನೇ ಎಪಿಸೋಡ್ ಬರೋ ಅಷ್ಟರಲ್ಲಿ ಈ ಕೇಸು ಎಲ್ಲಿತ್ತು, ಎಲ್ಲಿಗೆ ಬಂತು ಅಂತ ಅಚ್ಚರಿ ಪಡಿಸುತ್ತೆ. SJ ಸೂರ್ಯ ಅವರು ತಮ್ಮ ಪರ್ಫಾರ್ಮೆನ್ಸ್ ನಲ್ಲಿ ಯಾವಾಗ್ಲೂ ಶೈನ್ ಆಗ್ತಾರೆ. ಇಲ್ಲಿ ಕೂಡ ಅದು ಕಂಟಿನ್ಯೂ ಆಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ನ ಇಷ್ಟಪಡೋರಿಗೆ ಇದೊಂದು ಗ್ರೇಟ್ ವಾಚ್. 8.2 IMDb ರೇಟಿಂಗ್ ನೊಂದಿಗೆ ಈ ಸೀರೀಸ್ ಕನ್ನಡದಲ್ಲೇ ಅವೈಲಬಲ್ ಇದೆ. ಅಂಡ್ 45 ರಿಂದ 55 ನಿಮಿಷದ 8 ಎಪಿಸೋಡ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾಗಿತ್ತು ನಮ್ಮ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿರುವಂತಹ ಬೇರೆ ಬೇರೆ ಜಾನರ್ ಅಲ್ಲಿ ಇರುವಂತಹ ಒಳ್ಳೆ ವೆಬ್ ಸೀರೀಸ್ ಗಳ ಪಟ್ಟಿ. ಇದು ನಿಮ್ಗೆ ಇಷ್ಟ ಆದ್ರೆ ಪಾರ್ಟ್ 2 ಅನ್ನ ಕೂಡ ಸಜೆಸ್ಟ್ ಮಾಡ್ತೀನಿ, ಆದಷ್ಟು ಬೇಗ ಬರುತ್ತೆ. ಈ ಮೇಲ್ಗಡೆ ಹೇಳಿದ ವೆಬ್ ಸೀರೀಸ್ ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು, ಯಾವ ಸೀರೀಸ್ ನ ನೀವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀರಾ, ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.